ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯಾಮುನ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರುಪರಂಪರ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋ ಅಸ್ತಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧು ರಾಮಾನುಜಸ್ಯ ಶರಣೌ ಚರಣೌ ಪ್ರಪದ್ಯೆ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಈ ದಿನ ವಿಶೇಷವಾದಂತಹ ದಿನ. ಈ ದಿನ 29ನೇ ತಾರೀಕು ಶನಿವಾರ, ಅಷ್ಟಮಿ ಉತ್ತರ ಭಾದ ನಕ್ಷತ್ರ ಇರುವಂತಹ ದಿನ. ವಿಶೇಷವಾದಂತಹ ಭಗವಂತನ ಆರಾಧನೆ ಔಪಾಸನೆಗಳಿರುವಂತಹ ದಿನ. ಈ ದಿನ ಮೇಷರಾಶಿಯವರಿಗೆ ಅನುಕೂಲಕರವಾದಂತಹ ದಿನ. ಆರೋಗ್ಯದಲ್ಲಿ ಅನುಕೂಲ, ವ್ಯವಹಾರದಲ್ಲಿ ಉತ್ತಮವಾದಂತಹ ಚೇತರಿಕೆ, ಕುಟುಂಬದಲ್ಲಿ ಸೌಖ್ಯವಾಗಿರುವಂಥದ್ದು, ಜೊತೆಯಲ್ಲಿ ನಮ್ಮ ವ್ಯವಹಾರಗಳೆಲ್ಲವೂ ಸಹ ಉತ್ತಮದ ರೀತಿಯಲ್ಲಿ ಕೈಗೂಡುವಂತಹ ಸುದಿನ ಈ ದಿನ ಮೇಷರಾಶಿ ಆಗಿರುತ್ತೆ. ಮೇಷರಾಶಿಯವರು ಕುಜನಿಗೊಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು, ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಮನ್ನಣೆ, ಮತ್ತು ಕೋರ್ಟು ಕಚೇರಿಗಳು ವ್ಯವಹಾರಗಳಿದ್ದರೆ ಉತ್ತಮವಾದಂತಹ ಗಳಿಕೆ ಲಾಭ, ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಅಂತದೆ. ವ್ಯಾಪಾರ ಉದ್ಯೋಗಗಳಿಗೆ ಉತ್ತಮವಾದಂತಹ ಲಾಭ ಗಳಿಕೆ ಮಾಡುವಂಥದ್ದು ವೃಷಭ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರಿಗೆ ಮನಸ್ಸು ಬಹಳ ಚಂಚಲತೆಯಿಂದ ಕೂಡಿರುತ್ತೆ. ದೇಹದಲ್ಲಿ ಸ್ವಲ್ಪ ಶೀತ, ನೆಗಡಿ, ಕೆಮ್ಮಿನ ವಾತಾವರಣ ಬಾಧೆಯನ್ನು ಕೊಡುತ್ತೆ. ಜೊತೆಯಲ್ಲಿ ಹಣಕಾಸಿನ ಸ್ವಲ್ಪ ದುಂದು ವೆಚ್ಚಗಳು, ಹಣಕಾಸು ಕೈಲಿ ನಿಂತ್ಕೊಳ್ದಲೇ ಇರುವಂಥದ್ದು, ಇದೆಲ್ಲವೂ ಸಹ ಇದ್ದರೂ ಹೊರಗಡೆ ಬರಬೇಕಾಗಿರುವಂಥ ಹಣವೂ ಸ್ವಲ್ಪ ನಿಧಾನವನ್ನು ಮಾಡುತ್ತೆ. ಬರಬೇಕಾಗಿರುವಂಥ ಹಣಗಳು ಸರಿಯಾಗಿ ಬರ್ತಾ ಇರೋದಿಲ್ಲ. ನಿಮಗೆ ಹೆಸರಂತೂ ಉತ್ತಮವಾದಂತಹ ಗಳಿಕೆಯನ್ನು ಮಾಡುತ್ತೆ. ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀರಿ. ಹೊರಗಡೆ ನಿಮ್ಮ ಹೆಸರುಗಳನ್ನು ತುಂಬ ಜನ ಅದನ್ನು ಉಪಯೋಗಿಸ್ಕೊಳ್ತಾರೆ. ಏನಕ್ಕೆ ಅಂತ ಅಂದರೆ ಉತ್ತಮವಾದಂತಹ ನಡವಳಿಕೆ, ಉತ್ತಮವಾದಂತಹ ಬಿಸ್ನೆಸ್, ಉತ್ತಮವಾದಂಥ ವ್ಯಕ್ತಿ, ಅದಕ್ಕೋಸ್ಕರವಾಗಿ ಉತ್ತಮವಾದಂತಹ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹಣಕಾಸನ್ನು ತುಂಬ ಫೋಲ್ ಮಾಡ್ಕೊಳ್ತೀರಿ. ಆರೋಗ್ಯದಲ್ಲಿ ವ್ಯತ್ಯಾಸಗಳಿಂದ ಹಣಕಾಸಿನ ಜಾಸ್ತಿ ಕೆಚ್ಚು ವೆಚ್ಚಗಳಾಗುತ್ತೆ. ಬರಬೇಕಾಗಿರುವಂಥ ಹಣಕಾಸುಗಳು ಸಹ ಸ್ಥಗಿತವಾಗುವಂತಹ ವಾತಾವರಣ. ಮತ್ತು ನಾವು ಏನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ತೊಂದರೆ ತಾಪತ್ರೆಗಳಿಗೆ ಗುರಿಯಾಗುವಂತಹ ವಾತಾವರಣ ಇರುತ್ತೆ. ಆದರೆ ಶುಭ ಕಾರ್ಯಗಳಿಗೆ ತೊಂದರೆ ಇಲ್ಲ, ಅನುಕೂಲಕರವಾಗಿರುತ್ತೆ ಕರ್ಕಾಟಕ ರಾಶಿ. ನಂತರದಲ್ಲಿ ಸಿಂಹರಾಶಿಯವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಲಾಭ ಗಳಿಕೆ ಇರುವಂಥದ್ದು. ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳನ್ನು ಕೇಳುವಂಥದ್ದು. ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಪಾಠಿಗಳಿಂದ ಸಹಕಾರ ಸಹಯೋಗ ನಿಮಗೆ ಉತ್ತಮವಾಗಿರುತ್ತೆ. ಜೊತೆಯಲ್ಲಿ ಕುಟುಂಬ ಸೌಖ್ಯವಾಗಿರುವಂಥದ್ದು, ಒಂದು ರೀತಿಯಾದಂತಹ ಸಂತಸ ಸಂಭ್ರಮದಲ್ಲಿರುವಂತಹ ವಾತಾವರಣ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ ಸಿಗುವಂಥದ್ದು, ನಿಮಗೆ ನಿಮ್ಮ ಕುಟುಂಬ ಮತ್ತು ಕುಟುಂಬದ ಬಂಧುಗಳು ನಿಮಗೆ ನೆರವಾಗುವಂತಹ ವಾತಾವರಣ. ಕಷ್ಟಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಹಕಾರ ಸಹಯೋಗವನ್ನು ಮಾಡಿ ನಿಮಗೆ ಸಹಕಾರ ಮಾಡುವಂತಹ ವಾತಾವರಣ ಖಂಡಿತವಾಗಿ ಕನ್ಯಾ ರಾಶಿಯವರಿಗಿರುತ್ತೆ. ನಂತರದಲ್ಲಿ ತುಲಾ ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಒಂದಲ್ಲ ಒಂದು ತೊಂದರೆ ತಾಪತ್ರೆಗಳ ಗುರಿಯಾಗುತ್ತೆ. ಲಾಭದಲ್ಲಿರುವಂತಹ ಬಿಸ್ನೆಸ್ಸು ಸ್ವಲ್ಪ ಮಧ್ಯಮವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ. ಜೊತೆಯಲ್ಲಿ ಸ್ವಲ್ಪ ಶತ್ರು ಬಾಧೆಯೂ ಸಹ ಕಾಡುತ್ತದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ತುಲಾ ರಾಶಿ. ವೃಶ್ಚಿಕ ರಾಶಿಯವರು ಹಠಮಾರಿತನ ತುಂಬ ಚೆನ್ನಾಗಿದೆ. ಹಠಮಾರಿತನದಿಂದ ಏನೇ ಕಷ್ಟಗಳು ಬಂದರೂ, ಏನೇ ಸಮಸ್ಯೆಗಳು ಬಂದರೂ ಅದನ್ನು ಬಿಡದಲ್ಲೇ ಛಲದಿಂದ ಆ ಕೆಲಸವನ್ನು ಮಾಡುವಂತಹ ಚಾಕುಚಕ್ಯತೆ, ಆ ಇರುವಂತಹ ಟೆಕ್ನಿಕಲ್ ತುಂಬ ಚೆನ್ನಾಗಿದೆ ನಿಮಗೆ. ಎಂತಹ ಸಮಸ್ಯೆಗಳು ಬಂದರೂ ಸಹ ಸಲೀಸಾಗಿ ಅದನ್ನು ನಿಭಾಯಿಸ್ತೀರಿ. ಶತ್ರುಗಳು ಮಿತ್ರರಾಗುವಂಥ ಸನ್ನಿವೇಶಗಳಿರುತ್ತೆ.
ಆದರೂ ಸಹ ಮಿತ್ರರು ಶತ್ರುಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಶತ್ರುಗಳು ಮಿತ್ರರಾದರೆ ಮಿತ್ರರೇ ಶತ್ರುರಾಗುವಂತಹ ಸನ್ನಿವೇಶಗಳು ಇರುತ್ತೆ. ಜಾಗ್ರತೆ. ವೃಶ್ಚಿಕ ರಾಶಿ. ಧನುಸ್ಸು ರಾಶಿಯವರಿಗೆ ಉತ್ತಮವಾದಂತಹ ನೆನಪಿನ ಶಕ್ತಿ, ಉತ್ತಮವಾದಂತಹ ಓದುವಂಥ ಮಕ್ಕಳಿಗೆ ಅನುಕೂಲ, ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಲಾಭ ಗಳಿಕೆ, ವ್ಯವಹಾರದಲ್ಲಿ ಪ್ರಗತಿ, ಹೊರಗಡೆ ಪ್ರಯಾಣದ ಯೋಗಗಳು ತುಂಬ ಚೆನ್ನಾಗಿ ಕೂಡಿ ಬರುತ್ತೆ ಧನುಸ್ಸು ರಾಶಿಯವರಿಗೆ. ಮಕರ ರಾಶಿಯವರಿಗೆ ಸಮಸ್ಯೆಗಳಿಂದ ಹೊರಗಡೆ ಬರ್ತಿರುವಂತಹ ವಾತಾವರಣ ಇದೆ. ಆರೋಗ್ಯದಲ್ಲಿ ಉತ್ತಮವಾದಂತಹ ಚೇತರಿಕೆ, ವ್ಯವಹಾರದಲ್ಲಿ ಸ್ವಲ್ಪ ಸ್ವಲ್ಪ ಪ್ರಗತಿಯನ್ನು ಕಾಣ್ತಾ ಇದ್ದೀರಿ. ಜೊತೆಯಲ್ಲಿ ನಿಮಗೆ ನಿಮ್ಮ ಸ್ನೇಹಿತ ವರ್ಗದಿಂದ ಸಹಕಾರ, ಸಹಯೋಗ ಇವೆಲ್ಲವೂ ಸಿಕ್ಕಿ ನೀವು ತಪ್ಪು ಮಾಡ್ದಲ್ಲೇ ಇದ್ದರೂ ಸಹ ತಪ್ಪನ್ನು ಅನುಭವಿಸಿರ್ತೀರಿ. ನಿಮ್ಮದೇ ಯಾವುದೇ ವ್ಯವಹಾರಗಳು ಕೆಟ್ಟದಾಗಿಲ್ಲ ಅಂದರೂ ಸಹ ಅದಕ್ಕೆ ನೀವು ಗುರಿಯಾಗಿರ್ತೀರಿ. ಅದರ ಮನವರಿಕೆ ಸ್ನೇಹಿತರಿಗಾಗಿ ಅವರು ನಿಮ್ಮನ್ನು ಹೊಗಳುವಂತಹ ವಾತಾವರಣ, ಆ ತಪ್ಪಿಗೆ ಕ್ಷಮೆಯನ್ನು ಕೇಳುವಂತಹ ವಾತಾವರಣ ಅಂತೂ ಮಕರ ರಾಶಿಯವರಿಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ದುಡುಕು ಸ್ವಭಾವ ಇರುತ್ತೆ. ದುಡುಕಿ ಕೋಪದಿಂದ ಏನೇನೋ ಮಾತನಾಡುವಂಥದ್ದು, ಜಗಳಕ್ಕೆ ಗುರಿಯಾಗುವಂಥದ್ದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕಲಹಗಳಾಗುವಂಥದ್ದು, ಮನಸ್ತಾಪಗಳು ಬರುವಂಥದ್ದು ಇದೆಲ್ಲವೂ ಸಹ ಇರುತ್ತೆ. ಹಣಕಾಸಿನ ವ್ಯವಹಾರದಲ್ಲೂ ಸ್ವಲ್ಪ ಅಡೆತಡೆಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಕುಂಭರಾಶಿಯವರು ಸ್ವಲ್ಪ ಜಾಗ್ರತೆ. ಇನ್ನು ಮೀನರಾಶಿಯವರಿಗೆ ಅತಿಯಾದಂಥ ಸುತ್ತಾಟ, ಅತಿಯಾದಂಥ ಅಲೆದಾಟ, ಆಗಬೇಕಾಗಿರುವಂಥ ಕೆಲಸಗಳು ಆಗದಲೇ ಇರುವಂಥದ್ದು. ಇದೇನು ಕೈಗೆ ಕೆಲಸ ಸಿಕ್ತು, ಒಳ್ಳೆ ಉತ್ತಮವಾದಂಥ ಲಾಭ ಅನ್ನುವಷ್ಟರಲ್ಲಿ ಅದು ಕೈ ತಪ್ಪುವಂಥದ್ದು, ಸ್ವಲ್ಪ ಬೇಸರದ ವಾತಾವರಣ, ಕೆಲಸ ಮಾಡುವಂಥ ಜಾಗದಲ್ಲಿ ಬೇರೆಯವರಿಂದ ಸ್ವಲ್ಪ ಕಿರುಕುಳ ಸಿಗುವಂತಹ ವಾತಾವರಣವೂ ಇರುತ್ತೆ. ಮೀನರಾಶಿಯವರು ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ, ವಿಶೇಷವಾದಂಥ ಸಂಚಿಕೆ ಇದಾಗಿದ್ದರೆ 30ನೇ ತಾರೀಕು ಭಾನುವಾರ ನವಮಿ ರೇವತಿ ನಕ್ಷತ್ರ ಇರುವಂಥದ್ದು ಉತ್ತಮವಾದಂಥ ದಿನ, ಉತ್ತಮವಾದಂಥ ಲಾಭಗಳಿಗೆ ನೋಡುವಂಥ ದಿನ, ಮತ್ತು ಎಲ್ಲ ಕೆಲಸ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲಕರವಾಗಿರುವಂಥ ದಿನ ನಾಳೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೇವೆ. ನಾಳೆ ಭೇಟಿ ಮಾಡೋಣ. ನಮಸ್ಕಾರ.